ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಸರಿಯಾದ ವೈಜ್ಞಾನಿಕ ವಿಧಾನಗಳು ಯಾವುದು, ಅಧ್ಯಯನ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೈಜ್ಞಾನಿಕ ವಿಧಾನ, ಈ ಬಗ್ಗೆ ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ತಿಳ್ಕೊಳ್ಳೋಣ ಬನ್ನಿ. ಅಧ್ಯಯನ ಮಾಡಲು ಒಂದು ನಿರ್ದಿಷ್ಟ ಸಮಯ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಿತ್ಯ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಅಧ್ಯಯನ ಮಾಡಬೇಕು. ಇದನ್ನ ನಾವು ಆಂಕರಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಪ್ಲೇಸಿಗೆ ಹೋಗಿ ಕೂತ ತಕ್ಷಣ ನಮಗೆ ನಮ್ಮ ಮೈಂಡ್ ಆಟೋಮೆಟಿಕ್ ಆ ಎಜುಕೇಶನ್ ಮೋಡ್ಗೆ ಶಿಫ್ಟ್ ಆಗ್ಬಿಡುತ್ತೆ, ಒಂದು ಡಿಸಿಪ್ಲಿನ್ಗೆ ತಾನಾಗೆ ಬದ್ಧವಾಗ್ಬಿಡುತ್ತೆ. ಈ ಸಮಯದಲ್ಲಿ ವಿದ್ಯಾರ್ಥಿ ಪ್ರಶಾಂತ ಚಿತ್ತನಾಗಿರಬೇಕು. ಪರಿಸರದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಇರಬಾರದು. ಇದನ್ನ ಈ ಬಗ್ಗೆ ಪೋಷಕರ ಗಮನ ಹರಿಸಿ. 30ರಿಂದ 40 ನಿಮಿಷಗಳು ಏಕಾಗ್ರತೆಯಿಂದ ವಿಷಯವನ್ನು ಅರ್ಥ ಮಾಡಿಕೊಂಡು ಓದಬೇಕು. ಪುಸ್ತಕ ಮುಚ್ಚಿ ಓದಿದ್ದರ ಸಾರಾಂಶವನ್ನು, ಮುಖ್ಯಾಂಶಗಳನ್ನು ಬರೆದಿಟ್ಟುಕೊಳ್ಳಬೇಕು. ಸ್ವಲ್ಪ ಸಮಯ ವಿರಮಿಸಬೇಕು. ಒಂದು ಸಬ್ಜೆಕ್ಟ್ ಆದ್ಮೇಲೆ ಒಂದು 3ರಿಂದ 5 ನಿಮಿಷ ಸ್ವಲ್ಪ ರೆಸ್ಟ್ ಮಾಡಿ. ಹಾಗಂತೇಳಿ ಆ ರೂಮು ಆ ಜಾಗದಿಂದ ಹೊರ ಹೋಗೋದಲ್ಲ, ಅಲ್ಲೇ ಕಣ್ಣು ಮುಚ್ಕೊಂಡು 1-2 ಫ್ರಾಕ್ಷನ್ ಆಫ್ ಸೆಕೆಂಡ್ ರಿಲ್ಯಾಕ್ಸ್ ಆಗಿ ಆಮೇಲೆ ಸಬ್ಜೆಕ್ಟ್ ಚೇಂಜ್ ಮಾಡಿ. ಮತ್ತೆ ಓದು, ಆದರೆ ಬೇರೆ ವಿಷಯವನ್ನು ತೆಗೆದುಕೊಳ್ಳಬೇಕು. ಅಗೇನ್ ಸಬ್ಜೆಕ್ಟ್ ಚೇಂಜ್ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ ಲೇಖಕರು. ಕಲಿತದ್ದನ್ನು ಸಹಪಾಠಿಗಳೊಂದಿಗೆ ಚರ್ಚಿಸಬೇಕು, ಇಲ್ಲವೇ ಸ್ವಗತ ಹೇಳಿಕೊಳ್ಳಬೇಕು. ಪ್ರಶ್ನೆಗೆ ಉತ್ತರವನ್ನು ಬರೆಯುವ ತಾಲೀಮು ಮಾಡಬೇಕು. ಸೊ ರೈಟಿಂಗ್ ಹ್ಯಾಬಿಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ನಾವು ಯಾವಾಗ ಬರಿತೀವಲ್ಲ, ಅದು ಬ್ರೈನ್ ಅಲ್ಲಿ ರಿಜಿಸ್ಟರ್ ಆಗೋಕ್ಕೆ ತುಂಬಾ ಸ್ಟ್ರಾಂಗ್ ಇಂಡಿಕೇಶನ್ ಆಗುತ್ತೆ. ನಿಮ್ಗೆ ನೆನಪಾಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಬರೆಯಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಮ ಕೈ ಆಟೋಮೆಟಿಕ್ ಮೂವ್ ಆಗ್ತಾ ಹೋಗುತ್ತೆ. ಮಸಲ್ ಮೆಮೊರಿಗೆ ಆ ನಾಲೆಜ್ ಆಲ್ರೆಡಿ ಶಿಫ್ಟ್ ಆಗಿರುತ್ತೆ. ಸೊ ಬರೆದು ಪ್ರಾಕ್ಟೀಸ್ ಮಾಡೋದು ಒಳ್ಳೆ ವಿಧಾನ. ಕಲಿತದ್ದನ್ನು ಅವಧಿಗೊಂದಾವರ್ತಿ ಬಿಡುವಿದ್ದಾಗಲೆಲ್ಲ ನೆನಪಿಸಿಕೊಳ್ಳಬೇಕು. ಯಾವುದು ಬೇಗ ಮರೆತು ಹೋಗುತ್ತದೋ ಅದನ್ನು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳಬೇಕು. ರಿವಿಷನ್ ಟೆಕ್ನಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಲೇಖಕರಲ್ಲಿ ಹೇಳಿದ್ದಾರೆ. ಸಮಯ ಸಿಕ್ಕಿದಾಗಲೆಲ್ಲ ಕಾನ್ಸೆಪ್ಟ್ ಮ್ಯಾಪ್ ರೀತಿಯಲ್ಲಿ ಎಲ್ಲಾನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಸಾರಾಂಶನ ಎಲ್ಲಿ ಆಗುತ್ತೆ ಅಲ್ಲೆಲ್ಲ ರೀಕಾಲ್ ಮಾಡ್ಕೊಳ್ಳಕ್ ಟ್ರೈ ಮಾಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ನಿದ್ರೆ, ಮನೋರಂಜನಾ ಚಟುವಟಿಕೆಗಳನ್ನು ಮಾಡಬೇಕು. ಸೊ ಇಲ್ಲಿ ಮನೋರಂಜನಾ ಚಟುವಟಿಕೆ ಲೇಖಕರು ಹೇಳ್ತಾ ಇರೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಮೈಂಡ್ ಬ್ರೈನ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ, ರಿಕಾಲಿಂಗ್ ಕೆಪಾಸಿಟಿ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಕಾಮ್ ಆಗಿರ್ತೀವಲ್ಲ ಅಷ್ಟು ನಾವು ಓದಿದ್ದೆಲ್ಲ ನಮ್ಗೆ ನೆನಪಿಗೆ ಬರ್ತಾ ಹೋಗುತ್ತೆ. ಪ್ಯಾನಿಕ್ ಆದ್ರೆ ಆ ಬೈಕ್ಗೆನೆ ಕಂಪ್ಲೀಟ್ ಬ್ಲಾಂಕ್ ಅನ್ಸಕ್ ಶುರುವಾಗುತ್ತೆ, ಏನೂ ನೆನಪಾಗಲ್ಲ. ಸೊ ಕಾಮ್ ಆಗಿರಿ, ಟೇಕ್ ಎ ಬ್ರೇತ್, ಕಣ್ಣು ಮುಚ್ಕೊಳ್ಳಿ. ಏನ್ ಓದಿದೀರಾ ಅದನ್ನ ನೆನಪಿಗೆ ಬರ್ತಾ ಹೋಗುತ್ತೆ. ಆರಾಮಾಗಿ ನಿಮ್ಮ ಎಕ್ಸಾಮ್ನ ನೀವು ಫೇಸ್ ಮಾಡಿ. ಪರೀಕ್ಷೆ ಭೂತವಲ್ಲ, ರಾಕ್ಷಸನಲ್ಲ. ನಾವು ಕ್ರಮವಾಗಿ ಸಿದ್ಧತೆ ಮಾಡಿದ್ದೇವೆ. ಪರೀಕ್ಷೆಯಲ್ಲಿ ನನಗೆ ತಿಳಿದಷ್ಟು ಉತ್ತರಗಳನ್ನು ಬರೆಯುವುದಷ್ಟೇ ನನ್ನ ಕರ್ತವ್ಯ. ಫಲಿತಾಂಶ ಒಳ್ಳೆಯದೇ ಇರುತ್ತದೆ ಎಂಬ ಸಕಾರಾತ್ಮಕ ಧೋರಣೆ ಇರಲಿ. ಸೊ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಪರೀಕ್ಷೆ ನಾನು ಪ್ರಿಪೇರ್ ಆಗಿದ್ದೀನಿ, ನನ್ನ ಭಾಗದ ಕರ್ಮ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ರಿಸಲ್ಟು ಅದರ ತಕ್ಕಂಗೆ ಬಂದೇ ಬರುತ್ತೆ. ಈ ಮನಸ್ಥಿತಿಯಿಂದ ಎಕ್ಸಾಮ್ನ ಆತ್ಮವಿಶ್ವಾಸದಿಂದ ಫೇಸ್ ಮಾಡಿ. ತುಂಬಾ ಸ್ಪರ್ಧೆ, ಒತ್ತಡವಿದ್ದರೆ ಆಯ್ತು, ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ, ಒಳ್ಳೆಯದಾಗಲಿ ಎಂದು ಹೇಳಿಕೊಳ್ಳಬೇಕು. ಕಾಂಪಿಟೇಷನ್ಸ್ ಎಲ್ಲರಿಗೂ ಇದೆ, ನಿಮಗ್ ಮಾತ್ರ ಸ್ಪೆಷಲ್ ಆಗಿಲ್ಲ. ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ಎಲ್ಲರೂ ಆ ಕಾಂಪಿಟೇಷನ್ ಸ್ಪರ್ಧೆ ಫೇಸ್ ಮಾಡೇ ಹೋಗ್ಬೇಕು. ಸೊ ರಿಲ್ಯಾಕ್ಸ್ ಆಗಿರಿ. ನಿಮ್ಮ ಪ್ರಿಪ್ರೇಷನ್ ನೀವು ಮಾಡಿರೋದ್ರಿಂದ ಆರಾಮಾಗೆಲ್ಲ ಹೋಗುತ್ತೆ. ಆತಂಕ, ಭಯವಾದರೆ ದೀರ್ಘ ಉಸಿರಾಟ, ಧ್ಯಾನ, ಮೌನ ಸಹಾಯಕಾರಿ. ಯಾವಾಗ ನಿಮ್ಗೆ ಟೆನ್ಷನ್ ಅನ್ನಿಸ್ತಾ ಇದೆ, ರಿಲ್ಯಾಕ್ಸ್ ಆಗಿ ಕಂಪ್ಲೀಟ್ ಕ್ವಶನ್ ಪೇಪರ್ ಒಟ್ಟಿಗೆ ಓದಕ್ ಹೋಗ್ಬಿಡಿ. ಮೊದಲಿಂದ ನಿಮ್ಗೆ ಯಾವ ಭಾಗ ಸುಲಭ ಅನ್ಸುತ್ತೆ ಅದನ್ನ ಅಟೆಂಡ್ ಮಾಡ್ತಾ ಹೋಗಿ. ಬರೋದನ್ನೆಲ್ಲ ಫಸ್ಟ್ ಬರೀರಿ. ಫಸ್ಟ್ 3 ಪೇಜಲ್ಲಿ ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿರ್ತೀರಲ್ಲ ಅದ್ರ ಬೇಸ್ ಮೇಲೆ ನಿಮ್ದು ಉಳಿದಿರೋ ಆನ್ಸರ್ ಇವ್ಯಾಲ್ಯೂಯೇಷನ್ ಏನು ನಿಮ್ಮ ಪೇಪರ್ ಇವ್ಯಾಲ್ಯೂಯೇಟ್ ಮಾಡೋರು ಸೆಟ್ ಮಾಡ್ಕೊಂಡ್ ಬಿಡಿರ್ತಾರೆ, ಈ ಮಗು ಎಷ್ಟು ಕೇಪಬಲ್ ಇದೆ ಅನ್ನೋದು. ಸೊ ಪ್ರೆಸೆಂಟೇಷನ್ ಸ್ಕಿಲ್ಲು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ಬರೀರಿ, ಲೆಜಿಬಲ್ ಆಗಿರ್ಲಿ, ಅವ್ರಿಗೆ ಅರ್ಥ ಆಗೋ ರೀತಿ ಇರಲಿ. ಸೊ ಈ ಎಲ್ಲಾ ಟೆಕ್ನಿಕ್ ನೀವು ಯಾವ್ದಾವ್ದೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಆ ಕಮೆಂಟ್ ಬೇರೆಯವರಿಗೂ ಆ ಟೆಕ್ನಿಕ್ಸ್ ನ ಬಳಸ್ಕೊಳ್ಳೋದಕ್ಕೆ ಅನುವು ಮಾಡಿ ಕೊಡ್ಬೋದು. ಧನ್ಯವಾದಗಳು.